ಕನ್ನಡಿಗರೇ, ರಾಕಿ ಬಾಯ್ ಅಬ್ಬರ ಜೋರಾಗಿದೆ. ಬಾಲಿವುಡ್ ಇತಿಹಾಸದಲ್ಲೇ ಇಂತಹದೊಂದು ಬಿಗ್ ಡೀಲ್ ಹಿಂದೆಂದೂ ನಡೆದಿಲ್ಲ. ಹೌದು, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರಾವಣನಾಗಿ ಅಬ್ಬರಿಸಲಿರೋ ಮೋಸ್ಟ್ ವೇಟೆಡ್ ರಾಮಾಯಣ ಸಿನಿಮಾ ಬಾಕ್ಸ್ ಆಫೀಸ್ ಧೂಳಿಪಟ ಮಾಡೋಕ್ಕೂ ಮುಂಚೆನೆ ಬಿಸ್ನೆಸ್ ಲೋಕದಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಿದೆ. ಎಸ್, ಸಿನಿಮಾ ರಿಲೀಸ್ ಆಗೋಕ್ಕೂ ಇನ್ನು ಸಾಕಷ್ಟು ಸಮಯ ಇದೆ. ಆದರೆ ಆಗಲೇ ಇದರ ಮಾರ್ಕೆಟ್ ವ್ಯಾಲ್ಯೂ ನೋಡಿ ಇಡೀ ಇಂಡಿಯನ್ ಸಿನಿಮಾ ಕಣ್ಣು ಅರಳಿಸಿದೆ. ಕೇವಲ ಒಂದು ಸಿಂಗಲ್ ಡೀಲ್ನಿಂದ ಬರೋಬ್ಬರಿ 100 ಕೋಟಿ ರೂಪಾಯಿ ಹರಿದು ಬಂದಿದೆ ರಾಮಾಯಣ ಚಿತ್ರಕ್ಕೆ. ಅದು ಹೇಗೆ, ಎಷ್ಟು ಕೋಟಿಗೆ ಸೇಲ್ ಆಯಿತು, ಲಂಕಾಧೀಶ್ವರನಾಗಿ ಯಶ್ ಅಬ್ಬರ ಹೇಗಿರಲಿದೆ, ಇವೆಲ್ಲವನ್ನು ಹೇಳ್ತೀನಿ. ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ನಾನು ವೈಭವ್ ವೇದಾಂತ್. ವಿಷಯ ಏನಪ್ಪಾ ಅಂತಂದ್ರೆ, ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಹಾಲಿವುಡ್ ಮಟ್ಟದ VFX ತಂತ್ರಜ್ಞಾನದ ಜೊತೆಗೂಡಿ ನಿರ್ದೇಶಕ ನಿತೇಶ್ ತಿವಾರಿ ಮತ್ತು ನಮ್ಮ ಯಶ್ ಜಂಟಿಯಾಗಿ ನಿರ್ಮಿಸುತ್ತಿರೋ ರಾಮಾಯಣ ಸಿನಿಮಾದ ಭಾರತೀಯ ಥಿಯೇಟ್ರಿಕಲ್ ವಿತರಣಾ ಹಕ್ಕುಗಳನ್ನ ಈಗ ಭಾರಿ ಮೊತ್ತಕ್ಕೆ ಮಾರಾಟ ಮಾಡಿದ್ದಾರೆ. ಬಾಲಿವುಡ್ನ ಪ್ರಭಾವಿ ನಿರ್ಮಾಪಕ ಕರಣ್ ಜೋಹರ್ ಒಡೆತನದ ಧರ್ಮ ಪ್ರೊಡಕ್ಷನ್ ಸಂಸ್ಥೆ ಈ ಹಕ್ಕುಗಳನ್ನ ಬರೋಬ್ಬರಿ 250 ಕೋಟಿ ರೂಪಾಯಿಗೆ ತನ್ನದಾಗಿಸಿಕೊಂಡಿದೆ ಅಂತೆ. ಆರಂಭದಲ್ಲಿ ಈ ಹಕ್ಕುಗಳಿಗಾಗಿ ಬರೋಬ್ಬರಿ 500 ಕೋಟಿ ರೂಪಾಯಿನ ಡಿಮ್ಯಾಂಡ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಿದೆ. ಆದರೆ ದೊಡ್ಡ ಮಟ್ಟದ ಬಿಸ್ನೆಸ್ ಮಾತುಕತೆಯ ನಂತರ 250 ಕೋಟಿಗೆ ಈ ಮೆಗಾ ಡೀಲ್ ಅಂತಿಮವಾಗಿದೆ. ಯಶ್ ಅವರ ಸ್ವಂತ ಪ್ರೊಡಕ್ಷನ್ ಹೌಸ್ ಆದ ಮೋನೋಸ್ಟಾರ್ ಮೈಂಡ್ ಕ್ರಿಯೇಷನ್ ಮತ್ತು ನಮಿತ್ ಮಲ್ಹೋತ್ರಾ ಅವರ DNEG ಸಂಸ್ಥೆಗಳು ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿವೆ. ಇನ್ನು ಈ 250 ಕೋಟಿ ರೂಪಾಯಿ ಏನಿದೆ ನೋಡಿ, ಅದು ಕೇವಲ ಭಾರತದ ವಿತರಣೆಗೆ ಮಾತ್ರ ಸಿಕ್ಕಿದೆ. ಇನ್ನು ಓವರ್ಸೀಸ್ ಬಂದ್ರೆ ವಿದೇಶಿ ವಿತರಣಾ ಹಕ್ಕುಗಳನ್ನು ವಿಶ್ವದ ನಂಬರ್ 1 ಚಿತ್ರ ವಿತರಣೆ ಸಂಸ್ಥೆಯಾದ ವಾರ್ನರ್ ಬ್ರದರ್ಸ್ ಪಿಕ್ಚರ್ಸ್ ಖರೀದಿಸಿದೆ ಅಂತೆ. ಇನ್ನು ಈ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ. ಈ ಮಹಾಕಾವ್ಯ ಆಧಾರಿತ ಚಿತ್ರವನ್ನು ಬರೋಬ್ಬರಿ 4,000 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ 2 ಭಾಗಗಳಾಗಿ ಅತ್ಯಂತ ಅದ್ದೂರಿಯಾಗಿ ನಿರ್ಮಾಣ ಮಾಡಲಾಗಿದೆ. ಇದರಲ್ಲಿ ಶ್ರೀರಾಮನಾಗಿ ಬಾಲಿವುಡ್ ಸ್ಟಾರ್ ಆದ ರಣಬೀರ್ ಕಪೂರ್ ಅವರು ಕಾಣಿಸ್ಕೊಂಡ್ರೆ, ಸೀತೆಯಾಗಿ ಸೌತ್ ಇಂಡಿಯನ್ ಸ್ಟಾರ್ ಸಾಯಿ ಪಲ್ಲವಿಗೆ ಕಾಣಿಸ್ಕೊಂಡಿದ್ದಾರೆ. ಇಡೀ ಸಿನಿಮಾದ ಅಸಲಿ ಹೈಲೈಟ್ ಆಗಿ ಲಂಕಾಧೀಶ್ವರ ರಾವಣ ಪಾತ್ರದಲ್ಲಿ ನಮ್ಮ KGF ಹೀರೋ ರಾಕಿಂಗ್ ಸ್ಟಾರ್ ಯಶ್ ಅಬ್ಬರಿಸಲಿದ್ದಾರೆ. ಯಶ್ ಅವರ ರಗಡ್ ಲುಕ್ ಆಗಿರ್ಬೋದು, ರಾಜ ಗಾಂಭೀರ್ಯ ಮತ್ತು ಕಡಾಕ್ ಡೈಲಾಗ್ ಡೆಲಿವರಿಗಾಗಿ ಜಾಗತಿಕ ಮಟ್ಟದ ತಜ್ಞರು ಹಗಲಿರಲು ಕೆಲಸ ಮಾಡ್ತಿದ್ದಾರೆ. ಇನ್ನು ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಸಿನಿಮಾ ಶಕ್ತಿಯನ್ನು ಪರಿಚಯಿಸಲು ಚಿತ್ರತಂಡ ಸಜ್ಜಾಗುತ್ತಿದೆ. ಈ ಬಹುನಿರೀಕ್ಷಿತ ಚಿತ್ರದ ಮೊದಲ ಭಾಗವು 2026ರ ದೀಪಾವಳಿ ಹಬ್ಬದ ಶುಭ ಸಂದರ್ಭದಲ್ಲಿ ವಿಶ್ವಾದ್ಯಂತ ಅದ್ದೂರಿಯಾಗಿ ರಿಲೀಸ್ ಆಗಲಿದೆ. ಬಾಹುಬಲಿ ಆಗಿರ್ಬೋದು, RRR ಮತ್ತು ಕಲ್ಕಿ ಸಿನಿಮಾಗಳನ್ನು ಹಿಂದಿ ಮಾರುಕಟ್ಟೆಯಲ್ಲಿ ಕರಣ್ ಜೋಹರ್ ವಿತರಣೆ ಮಾಡಿ ಭರ್ಜರಿ ಯಶಸ್ಸನ್ನು ಕಂಡಿದ್ದರು. ಈಗ ರಾಮಾಯಣ ಚಿತ್ರವನ್ನು ಅವರೇ ಕೈಗೆತ್ತಿಕೊಂಡಿದ್ದರಿಂದ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸುವುದು ಗ್ಯಾರಂಟಿ ಎನ್ನುತ್ತಿದ್ದಾರೆ. ಇನ್ನು ಇದೆಲ್ಲವನ್ನು ಗಮನಿಸುತ್ತಿದ್ದರೆ ಯಶ್ ಅವರ ಪ್ಯಾನ್ ಇಂಡಿಯಾ ಸ್ಟಾರ್ಡಮ್ ಏನಿದೆ ನೋಡಿ, ಅದು ಬಾಲಿವುಡ್ ಮತ್ತು ಗ್ಲೋಬಲ್ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಎನ್ನುವುದಕ್ಕೆ ಈ ಭಾರಿ ಮೊತ್ತದ ಪ್ರೀ ರಿಲೀಸ್ ಬಿಸ್ನೆಸ್ ಸಾಕ್ಷಿಯಾಗಿದೆ. ಹಾಗಾದ್ರೆ ಬಾಸ್, ರಾವಣನ ಅಪ್ರತಿಮ ಪಾತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಬೆಳ್ಳಿ ಪರದೆ ಮೇಲೆ ನೋಡಲು ನೀವೆಷ್ಟು ಕುತೂಹಲದಿಂದ ಕಾಯ್ತಿದ್ದೀರಾ? ಈ 250 ಕೋಟಿ ಬೃಹತ್ ಡೀಲ್ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನು? ದಯವಿಟ್ಟು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವೆ. ಅಲ್ಲಿವರೆಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಸ್.